ಹೇಳಲಾಗ್ತಾ ಇತ್ತು. ಇದೀಗ ಇದಕ್ಕೆ ಇನ್ನೊಂದು ಕಾಣದ ಕೈಗಳು ಕೈ ಜೋಡಿಸಿರುವುದು ಕೂಡ ಪತ್ತೆ ಆಗಿದೆ. ಈ ಬಗ್ಗೆ ಖುದ್ದು ಆ ದೇಶದ ಮಾಜಿ ಪ್ರಧಾನಿಯ ಪುತ್ರನೇ ಬಹಿರಂಗಪಡಿಸಿದ್ದಾರೆ. ಎಲ್ಇಟಿ ಉಗ್ರರ ಜೊತೆ ಬಾಂಗ್ಲಾದೇಶ ಸಭೆ. ಪಹಲ್ಗಾಂವ್ ದಾಳಿ ದಿನವೇ ಭೇಟಿ ಯಾಕೆ? ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶ ಉತ್ತಮ ಸಂಬಂಧ ಹೊಂದಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಭಯೋತ್ಪಾದನೆಗೆ ಬಾಂಗ್ಲಾದೇಶ ಎಂದೂ ಸಪೋರ್ಟ್ ಮಾಡಲ್ಲ ಅಂತ ಹೇಳುವ ಬಾಂಗ್ಲಾ ಎಲ್ಇಟಿ ಉಗ್ರರನ್ನ ಭೇಟಿಯಾಗಿದೆ. ಹೀಗಂತ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪುತ್ರ ಸಾಜಿಬ್ ವಾಜಿದ್ ಟ್ವೀಟ್ ಮೂಲಕ ಸ್ಫೋಟದ ಮೀಟಿಂಗ್ ನಡೆದಿದೆ. ಅದು ಬಾಂಗ್ಲಾದೇಶದ ಮಧ್ಯಂತರ ಕಾನೂನು ಸಲಹೆಗಾರ ಡಾಕ್ಟರ್ ಆಸಿಫ್ ನಸ್ರುಲ್ ಲಷ್ಕರ್ ಎ ತೊಯ್ಬಾದ ಮೋಸ್ಟ್ ವಾಂಟೆಡ್ ಉಗ್ರ ಹಾರೂನ್ ಈಜರ್ನ ಭೇಟಿಯಾಗಿದ್ದಾರೆ. ಯಾರಿದು ಹಾರೂನ್? ಬಾಂಗ್ಲಾದೇಶ ಕಾನೂನು ಸಲಹೆಗಾರರನ್ನ ಭೇಟಿಯಾಗಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ಬಾಂಗ್ಲಾದೇಶದಲ್ಲಿ 2010ರಿಂದ ಹೆಫಾಜತ್ ಎ ಇಸ್ಲಾಂ ಚಾಲ್ತಿಯಲ್ಲಿದೆ. ಹೆಫಾಜತ್ ಇ ಇಸ್ಲಾಂ ಜೊತೆ ಹಾರೂನ್ಗೆ ಉತ್ತಮ ಸಂಪರ್ಕವಿದೆ. ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನ್ ಮೇಲೆ ಹಾಗೂ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ನಡೆದಿದ್ದ ಉಗ್ರ ದಾಳಿ ನಡೆಸಿದ್ದಕ್ಕಾಗಿ 2009ರಲ್ಲಿ ಚಿತ್ತಗಾಂಗ್ನಲ್ಲಿ ಉಗ್ರ ಹಾರೂನ್ ಬಂಧನವಾಗಿದ್ದ. ಮುಂಬೈ ದಾಳಿಗೆ ಪಿತೂರಿ ರೂಪಿಸಲು ಸಹಕರಿಸಿದ್ದ ಈ ಹಾರೂನ್. ಹೀಗಾಗಿ ಎಲ್ಇಟಿ ಉಗ್ರ ಹಾರೂನ್ ಭೇಟಿಯಾಗಿದ್ದಕ್ಕೆ ಸಾಜಿಬ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉಗ್ರನ ಜೊತೆ ಕಾನೂನು ಸಲಹೆಗಾರನಿಗೇನು ಕೆಲಸ? ಎಲ್ಇಟಿ ಉಗ್ರರ ಜೊತೆ ಯೂನುಸ್ ಕೈಜೋಡಿಸಿದ್ದಾರಾ? ದಾಳಿ ಬೆನ್ನಲ್ಲೇ ಮೋಸ್ಟ್ ವಾಂಟೆಡ್ ಉಗ್ರನ ಭೇಟಿ ಯಾಕೆ ಅಂತ ಸಾಜಿಬ್ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದೇಶಕ್ಕೂ ಎಲ್ಇಟಿ ಉಗ್ರನ ನಡುವಿನ ಸಂಬಂಧ ಏನು? ಪಹಲ್ಗಾಂವ್ನಲ್ಲಿ ದಾಳಿ ಬಳಿಕ ಭೇಟಿಯಾಗಿದ್ದೇಕೆ? ಭಯೋತ್ಪಾದನೆಗೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸುತ್ತಿದೆ ಹೇಳಲಾಗ್ತಾ ಇತ್ತು. ಇದೀಗ ಇದಕ್ಕೆ ಇನ್ನೊಂದು ಕಾಣದ ಕೈಗಳು ಕೈ ಜೋಡಿಸಿರುವುದು ಕೂಡ ಪತ್ತೆ ಆಗಿದೆ. ಈ ಬಗ್ಗೆ ಖುದ್ದು ಆ ದೇಶದ ಮಾಜಿ ಪ್ರಧಾನಿಯ ಪುತ್ರನೇ ಬಹಿರಂಗಪಡಿಸಿದ್ದಾರೆ. ಎಲ್ಇಟಿ ಉಗ್ರರ ಜೊತೆ ಬಾಂಗ್ಲಾದೇಶ ಸಭೆ. ಪಹಲ್ಗಾಂವ್ ದಾಳಿ ದಿನವೇ ಭೇಟಿ ಯಾಕೆ? ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶ ಉತ್ತಮ ಸಂಬಂಧ ಹೊಂದಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಭಯೋತ್ಪಾದನೆಗೆ ಬಾಂಗ್ಲಾದೇಶ ಎಂದೂ ಸಪೋರ್ಟ್ ಮಾಡಲ್ಲ ಅಂತ ಹೇಳುವ ಬಾಂಗ್ಲಾ ಎಲ್ಇಟಿ ಉಗ್ರರನ್ನ ಭೇಟಿಯಾಗಿದೆ. ಹೀಗಂತ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪುತ್ರ ಸಾಜಿಬ್ ವಾಜಿದ್ ಟ್ವೀಟ್ ಮೂಲಕ ಸ್ಫೋಟದ ಮೀಟಿಂಗ್ ನಡೆದಿದೆ. ಅದು ಬಾಂಗ್ಲಾದೇಶದ ಮಧ್ಯಂತರ ಕಾನೂನು ಸಲಹೆಗಾರ ಡಾಕ್ಟರ್ ಆಸಿಫ್ ನಸ್ರುಲ್ ಲಷ್ಕರ್ ಎ ತೊಯ್ಬಾದ ಮೋಸ್ಟ್ ವಾಂಟೆಡ್ ಉಗ್ರ ಹಾರೂನ್ ಈಜರ್ನ ಭೇಟಿಯಾಗಿದ್ದಾರೆ. ಯಾರಿದು ಹಾರೂನ್? ಬಾಂಗ್ಲಾದೇಶ ಕಾನೂನು ಸಲಹೆಗಾರರನ್ನ ಭೇಟಿಯಾಗಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ಬಾಂಗ್ಲಾದೇಶದಲ್ಲಿ 2010ರಿಂದ ಹೆಫಾಜತ್ ಎ ಇಸ್ಲಾಂ ಚಾಲ್ತಿಯಲ್ಲಿದೆ. ಹೆಫಾಜತ್ ಇ ಇಸ್ಲಾಂ ಜೊತೆ ಹಾರೂನ್ಗೆ ಉತ್ತಮ ಸಂಪರ್ಕವಿದೆ. ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನ್ ಮೇಲೆ ಹಾಗೂ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ನಡೆದಿದ್ದ ಉಗ್ರ ದಾಳಿ ನಡೆಸಿದ್ದಕ್ಕಾಗಿ 2009ರಲ್ಲಿ ಚಿತ್ತಗಾಂಗ್ನಲ್ಲಿ ಉಗ್ರ ಹಾರೂನ್ ಬಂಧನವಾಗಿದ್ದ. ಮುಂಬೈ ದಾಳಿಗೆ ಪಿತೂರಿ ರೂಪಿಸಲು ಸಹಕರಿಸಿದ್ದ ಈ ಹಾರೂನ್. ಹೀಗಾಗಿ ಎಲ್ಇಟಿ ಉಗ್ರ ಹಾರೂನ್ ಭೇಟಿಯಾಗಿದ್ದಕ್ಕೆ ಸಾಜಿಬ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉಗ್ರನ ಜೊತೆ ಕಾನೂನು ಸಲಹೆಗಾರನಿಗೇನು ಕೆಲಸ? ಎಲ್ಇಟಿ ಉಗ್ರರ ಜೊತೆ ಯೂನುಸ್ ಕೈಜೋಡಿಸಿದ್ದಾರಾ? ದಾಳಿ ಬೆನ್ನಲ್ಲೇ ಮೋಸ್ಟ್ ವಾಂಟೆಡ್ ಉಗ್ರನ ಭೇಟಿ ಯಾಕೆ ಅಂತ ಸಾಜಿಬ್ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದೇಶಕ್ಕೂ ಎಲ್ಇಟಿ ಉಗ್ರನ ನಡುವಿನ ಸಂಬಂಧ ಏನು? ಪಹಲ್ಗಾಂವ್ನಲ್ಲಿ ದಾಳಿ ಬಳಿಕ ಭೇಟಿಯಾಗಿದ್ದೇಕೆ? ಭಯೋತ್ಪಾದನೆಗೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸುತ್ತಿದೆ ಹೇಳಲಾಗ್ತಾ ಇತ್ತು. ಇದೀಗ ಇದಕ್ಕೆ ಇನ್ನೊಂದು ಕಾಣದ ಕೈಗಳು ಕೈ ಜೋಡಿಸಿರುವುದು ಕೂಡ ಪತ್ತೆ ಆಗಿದೆ. ಈ ಬಗ್ಗೆ ಖುದ್ದು ಆ ದೇಶದ ಮಾಜಿ ಪ್ರಧಾನಿಯ ಪುತ್ರನೇ ಬಹಿರಂಗಪಡಿಸಿದ್ದಾರೆ. ಎಲ್ಇಟಿ ಉಗ್ರರ ಜೊತೆ ಬಾಂಗ್ಲಾದೇಶ ಸಭೆ. ಪಹಲ್ಗಾಂವ್ ದಾಳಿ ದಿನವೇ ಭೇಟಿ ಯಾಕೆ? ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶ ಉತ್ತಮ ಸಂಬಂಧ ಹೊಂದಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಭಯೋತ್ಪಾದನೆಗೆ ಬಾಂಗ್ಲಾದೇಶ ಎಂದೂ ಸಪೋರ್ಟ್ ಮಾಡಲ್ಲ ಅಂತ ಹೇಳುವ ಬಾಂಗ್ಲಾ ಎಲ್ಇಟಿ ಉಗ್ರರನ್ನ ಭೇಟಿಯಾಗಿದೆ. ಹೀಗಂತ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪುತ್ರ ಸಾಜಿಬ್ ವಾಜಿದ್ ಟ್ವೀಟ್ ಮೂಲಕ ಸ್ಫೋಟದ ಮೀಟಿಂಗ್ ನಡೆದಿದೆ. ಅದು ಬಾಂಗ್ಲಾದೇಶದ ಮಧ್ಯಂತರ ಕಾನೂನು ಸಲಹೆಗಾರ ಡಾಕ್ಟರ್ ಆಸಿಫ್ ನಸ್ರುಲ್ ಲಷ್ಕರ್ ಎ ತೊಯ್ಬಾದ ಮೋಸ್ಟ್ ವಾಂಟೆಡ್ ಉಗ್ರ ಹಾರೂನ್ ಈಜರ್ನ ಭೇಟಿಯಾಗಿದ್ದಾರೆ. ಯಾರಿದು ಹಾರೂನ್?
ಬಾಂಗ್ಲಾದೇಶ ಕಾನೂನು ಸಲಹೆಗಾರರನ್ನ ಭೇಟಿಯಾಗಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ ಬಾಂಗ್ಲಾದೇಶದಲ್ಲಿ 2010 ರಿಂದ ಹೆಫಾಜತ್ ಎ ಇಸ್ಲಾಂ ಚಾಲ್ತಿಯಲ್ಲಿದೆ. ಹೆಫಾಜತ್ ಇ ಇಸ್ಲಾಂ ಜೊತೆ ಹಾರೂನ್ಗೆ ಉತ್ತಮ ಸಂಪರ್ಕವಿದೆ. ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನ್ ಮೇಲೆ ಹಾಗೂ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ನಡೆದಿದ್ದ ಉಗ್ರ ದಾಳಿ ನಡೆಸಿದ್ದಕ್ಕಾಗಿ 2009ರಲ್ಲಿ ಚಿತ್ತಗಾಂಗ್ನಲ್ಲಿ ಉಗ್ರ ಹರುಣ್ ಬಂಧನವಾಗಿದ್ದ. ಮುಂಬೈ ದಾಳಿಗೆ ಪಿತೂರಿ ರೂಪಿಸಲು ಸಹಕರಿಸಿದ್ದ ಈ ಹರುಣ್. ಹೀಗಾಗಿ ಎಲ್ಇಟಿ ಉಗ್ರ ಹರುಣ್ ಭೇಟಿಯಾಗಿದ್ದಕ್ಕೆ ಸಾಜಿಬ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉಗ್ರನ ಜೊತೆ ಕಾನೂನು ಸಲಹೆಗಾರನಿಗೇನು ಕೆಲಸ? ಎಲ್ಇಟಿ ಉಗ್ರರ ಜೊತೆ ಯೂನುಸ್ ಕೈಜೋಡಿಸಿದ್ದಾರಾ? ದಾಳಿ ಬೆನ್ನಲ್ಲೇ ಮೋಸ್ಟ್ ವಾಂಟೆಡ್ ಉಗ್ರನ ಭೇಟಿ ಯಾಕೆ ಅಂತ ಸಾಜಿಬ್ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದೇಶಕ್ಕೂ ಎಲ್ಇಟಿ ಉಗ್ರನ ನಡುವಿನ ಸಂಬಂಧ ಏನು? ಪಹಲ್ಗಾಂವ್ನಲ್ಲಿ ದಾಳಿ ಬಳಿಕ ಭೇಟಿಯಾಗಿದ್ದೇಕೆ? ಭಯೋತ್ಪಾದನೆಗೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸುತ್ತಿದೆ ಹೇಳಲಾಗ್ತಾ ಇತ್ತು. ಇದೀಗ ಇದಕ್ಕೆ ಇನ್ನೊಂದು ಕಾಣದ ಕೈಗಳು ಕೈ ಜೋಡಿಸಿರುವುದು ಕೂಡ ಪತ್ತೆ ಆಗಿದೆ. ಈ ಬಗ್ಗೆ ಖುದ್ದು ಆ ದೇಶದ ಮಾಜಿ ಪ್ರಧಾನಿಯ ಪುತ್ರನೇ ಬಹಿರಂಗಪಡಿಸಿದ್ದಾರೆ. ಎಲ್ಇಟಿ ಉಗ್ರರ ಜೊತೆ ಬಾಂಗ್ಲಾದೇಶ ಸಭೆ. ಪಹಲ್ಗಾಂವ್ ದಾಳಿ ದಿನವೇ ಭೇಟಿ ಯಾಕೆ? ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶ ಉತ್ತಮ ಸಂಬಂಧ ಹೊಂದಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಭಯೋತ್ಪಾದನೆಗೆ ಬಾಂಗ್ಲಾದೇಶ ಎಂದೂ ಸಪೋರ್ಟ್ ಮಾಡಲ್ಲ ಅಂತ ಹೇಳುವ ಬಾಂಗ್ಲಾ ಎಲ್ಇಟಿ ಉಗ್ರರನ್ನ ಭೇಟಿಯಾಗಿದೆ. ಹೀಗಂತ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪುತ್ರ ಸಾಜಿಬ್ ವಾಜಿದ್ ಟ್ವೀಟ್ ಮೂಲಕ ಸ್ಫೋಟದ ಮೀಟಿಂಗ್ ನಡೆದಿದೆ. ಅದು ಬಾಂಗ್ಲಾದೇಶದ ಮಧ್ಯಂತರ ಕಾನೂನು ಸಲಹೆಗಾರ ಡಾ ಆಸಿಫ್ ನಸ್ರುಲ್ ಲಷ್ಕರ್ ಎ ತೊಯ್ಬಾದ ಮೋಸ್ಟ್ ವಾಂಟೆಡ್ ಉಗ್ರ ಹಾರೂನ್ ಈಜರ್ನ ಭೇಟಿಯಾಗಿದ್ದಾರೆ. ಯಾರಿದು ಹರುಣ್? ಬಾಂಗ್ಲಾದೇಶ ಕಾನೂನು ಸಲಹೆಗಾರರನ್ನ ಭೇಟಿಯಾಗಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ ಬಾಂಗ್ಲಾದೇಶದಲ್ಲಿ 2010 ರಿಂದ ಹೆಫಾಜತ್ ಎ ಇಸ್ಲಾಂ ಚಾಲ್ತಿಯಲ್ಲಿದೆ. ಹೆಫಾಜತ್ ಇ ಇಸ್ಲಾಂ ಜೊತೆ ಹಾರೂನ್ಗೆ ಉತ್ತಮ ಸಂಪರ್ಕವಿದೆ. ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನ್ ಮೇಲೆ ಹಾಗೂ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ನಡೆದಿದ್ದ ಉಗ್ರ ದಾಳಿ ನಡೆಸಿದ್ದಕ್ಕಾಗಿ 2009ರಲ್ಲಿ ಚಿತ್ತಗಾಂಗ್ನಲ್ಲಿ ಉಗ್ರ ಹರುಣ್ ಬಂಧನವಾಗಿದ್ದ. ಮುಂಬೈ ದಾಳಿಗೆ ಪಿತೂರಿ ರೂಪಿಸಲು ಸಹಕರಿಸಿದ್ದ ಈ ಹರುಣ್. ಹೀಗಾಗಿ ಎಲ್ಇಟಿ ಉಗ್ರ ಹರುಣ್ ಭೇಟಿಯಾಗಿದ್ದಕ್ಕೆ ಸಾಜಿಬ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉಗ್ರನ ಜೊತೆ ಕಾನೂನು ಸಲಹೆಗಾರನಿಗೇನು ಕೆಲಸ? ಎಲ್ಇಟಿ ಉಗ್ರರ ಜೊತೆ ಯೂನುಸ್ ಕೈಜೋಡಿಸಿದ್ದಾರಾ? ದಾಳಿ ಬೆನ್ನಲ್ಲೇ ಮೋಸ್ಟ್ ವಾಂಟೆಡ್ ಉಗ್ರನ ಭೇಟಿ ಯಾಕೆ ಅಂತ ಸಾಜಿಬ್ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದೇಶಕ್ಕೂ ಎಲ್ಇಟಿ ಉಗ್ರನ ನಡುವಿನ ಸಂಬಂಧ ಏನು? ಪಹಲ್ಗಾಂವ್ನಲ್ಲಿ ದಾಳಿ ಬಳಿಕ ಭೇಟಿಯಾಗಿದ್ದೇಕೆ? ಭಯೋತ್ಪಾದನೆಗೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸುತ್ತಿದೆ ಹೇಳಲಾಗ್ತಾ ಇತ್ತು. ಇದೀಗ ಇದಕ್ಕೆ ಇನ್ನೊಂದು ಕಾಣದ ಕೈಗಳು ಕೈ ಜೋಡಿಸಿರುವುದು ಕೂಡ ಪತ್ತೆ ಆಗಿದೆ. ಈ ಬಗ್ಗೆ ಖುದ್ದು ಆ ದೇಶದ ಮಾಜಿ ಪ್ರಧಾನಿಯ ಪುತ್ರನೇ ಬಹಿರಂಗಪಡಿಸಿದ್ದಾರೆ. ಎಲ್ಇಟಿ ಉಗ್ರರ ಜೊತೆ ಬಾಂಗ್ಲಾದೇಶ ಸಭೆ. ಪಹಲ್ಗಾಂವ್ ದಾಳಿ ದಿನವೇ ಭೇಟಿ ಯಾಕೆ? ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶ ಉತ್ತಮ ಸಂಬಂಧ ಹೊಂದಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಭಯೋತ್ಪಾದನೆಗೆ ಬಾಂಗ್ಲಾದೇಶ ಎಂದೂ ಸಪೋರ್ಟ್ ಮಾಡಲ್ಲ ಅಂತ ಹೇಳುವ ಬಾಂಗ್ಲಾ ಎಲ್ಇಟಿ ಉಗ್ರರನ್ನ ಭೇಟಿಯಾಗಿದೆ. ಹೀಗಂತ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪುತ್ರ ಸಾಜಿಬ್ ವಾಜಿದ್ ಟ್ವೀಟ್ ಮೂಲಕ ಸ್ಫೋಟದ ಮೀಟಿಂಗ್ ನಡೆದಿದೆ. ಅದು ಬಾಂಗ್ಲಾದೇಶದ ಮಧ್ಯಂತರ ಕಾನೂನು ಸಲಹೆಗಾರ ಡಾ ಆಸಿಫ್ ನಸ್ರುಲ್ ಲಷ್ಕರ್ ಎ ತೊಯ್ಬಾದ ಮೋಸ್ಟ್ ವಾಂಟೆಡ್ ಉಗ್ರ ಹಾರೂನ್ ಈಜರ್ನ ಭೇಟಿಯಾಗಿದ್ದಾರೆ. ಯಾರಿದು ಹರುಣ್? ಬಾಂಗ್ಲಾದೇಶ ಕಾನೂನು ಸಲಹೆಗಾರರನ್ನ ಭೇಟಿಯಾಗಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ ಬಾಂಗ್ಲಾದೇಶದಲ್ಲಿ 2010 ರಿಂದ ಹೆಫಾಜತ್ ಎ ಇಸ್ಲಾಂ ಚಾಲ್ತಿಯಲ್ಲಿದೆ. ಹೆಫಾಜತ್ ಇ ಇಸ್ಲಾಂ ಜೊತೆ ಹಾರೂನ್ಗೆ ಉತ್ತಮ ಸಂಪರ್ಕವಿದೆ. ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನ್ ಮೇಲೆ ಹಾಗೂ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ನಡೆದಿದ್ದ ಉಗ್ರ ದಾಳಿ ನಡೆಸಿದ್ದಕ್ಕಾಗಿ 2009ರಲ್ಲಿ ಚಿತ್ತಗಾಂಗ್ನಲ್ಲಿ ಉಗ್ರ ಹರುಣ್ ಬಂಧನವಾಗಿದ್ದ. ಮುಂಬೈ ದಾಳಿಗೆ ಪಿತೂರಿ ರೂಪಿಸಲು ಸಹಕರಿಸಿದ್ದ ಈ ಹರುಣ್. ಹೀಗಾಗಿ ಎಲ್ಇಟಿ ಉಗ್ರ ಹರುಣ್ ಭೇಟಿಯಾಗಿದ್ದಕ್ಕೆ ಸಾಜಿಬ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಉಗ್ರನ ಜೊತೆ ಕಾನೂನು ಸಲಹೆಗಾರನಿಗೇನು ಕೆಲಸ? ಎಲ್ಇಟಿ ಉಗ್ರರ ಜೊತೆ ಯೂನುಸ್ ಕೈಜೋಡಿಸಿದ್ದಾರಾ? ದಾಳಿ ಬೆನ್ನಲ್ಲೇ ಮೋಸ್ಟ್ ವಾಂಟೆಡ್ ಉಗ್ರನ ಭೇಟಿ ಯಾಕೆ ಅಂತ ಸಾಜಿಬ್ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದೇಶಕ್ಕೂ ಎಲ್ಇಟಿ ಉಗ್ರನ ನಡುವಿನ ಸಂಬಂಧ ಏನು? ಪಹಲ್ಗಾಂವ್ನಲ್ಲಿ ದಾಳಿ ಬಳಿಕ ಭೇಟಿಯಾಗಿದ್ದೇಕೆ? ಭಯೋತ್ಪಾದನೆಗೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸುತ್ತಿದೆ